ಅಂತ ಬಂದ್ರೆ ಅದು ನಿಮ್ಮಿಂದ ತುಂಬಾ ಅತಿ ಸ್ಪೀಡ್ ಆಗಿ ಎಲ್ರಿಗೂ ತಲುಪುತ್ತೆ. ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ಮೂವಿಗೆ ಜಯವಾಗ್ಲಿ ಅಂತ ಹೇಳಿ ಶ್ರೀಮತಿ ಸಿಂಧೂರ 24ನೇ ಜುಲೈ ಬರ್ತಾ ಇದೆ. ಸೊ ಎಲ್ಲರೂ ಪ್ರೋತ್ಸಾಹ ಮಾಡಿ ಹಾಗೆ ಕನ್ನಡ ಮೂವಿನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಅಂತ ಹೇಳಿದ್ದಾರೆ ಆ ಪಾತ್ರಕ್ಕೆ ಅಂತ ಇದೇ ತಿಂಗಳಲ್ಲಿ 24ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಎಲ್ಲ ಪ್ರೋತ್ಸಾಹಿಸಿ. ನನಗೆ ತುಂಬಾ ಸ್ಟೇಜ್ ಫಿಯರ್ ಬೇರೆ ಇದೆ, ಗೊತ್ತಿಲ್ಲ ಏನ್ ಮಾತಾಡ್ಬೇಕು ಅಂತ. ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌರ್ಯ. ಆಮೇಲೆ ಈ ಪ್ರೊಡಕ್ಷನ್ ಟೀಮ್ಗೆ ನಾನು ಈ ರೋಲ್ನ ಕೊಟ್ಟಿರೋಕ್ಕೆ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ಡೈರೆಕ್ಟರ್ ಸರ್ಗೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ವಿಜಯ ರಾಘವೇಂದ್ರ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಆಮೇಲೆ ನಾನು ಎಲ್ಲರೂ ಸಪೋರ್ಟ್ ಮಾಡಿರೋ ಟೀಚರ್ಸು, ಆಮೇಲೆ ನನ್ನ ಅಮ್ಮ ಅಪ್ಪ, ನನ್ನ ಫ್ರೆಂಡ್ಸು, ಅವ್ರಿಗೂ ಎಲ್ಲ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾ ಶ್ರೀಮತಿ ಸಿಂಧೂರ, ನಿಮ್ಮ ಕೂಸು, ನಿಮ್ಮ ಮಗುವನ್ನ ನೀವು ಎತ್ತಿ ಆಡಿಸಿ ಬೆಳೆಸಬೇಕು. ಆ ಮಗುವನ್ನು ನೀವು ಚೆನ್ನಾಗಿ ಪೋಷಣೆ ಮಾಡಬೇಕು. 24ನೇ ತಾರೀಕು ಜುಲೈ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸ್ವಾಗತಿಸಿ ಒಂದೊಳ್ಳೆ ರಿಸಲ್ಟನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ. ನಿಜಕ್ಕೂ ಯಾರಿಗೂ ಇದು ನಿರಾಶೆ ಮೂಡಿಸಲ್ಲ. ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ನಮ್ಮದು. ಖಂಡಿತ ಇದು ಕನ್ನಡ ಜನತೆಗೆ ಇಷ್ಟ ಆಗುತ್ತೆ. ಕನ್ನಡಾಭಿಮಾನಿಗಳು ಈ ಚಿತ್ರವನ್ನು ಕೈ ಬಿಡೋದಕ್ಕೆ ನಾನು ನಂಬಿಕೆ ನಮ್ಮೆಲ್ಲ ಇಡೀ ಟೀಮ್ಗಿದೆ. ನಮಗೆ ಇವತ್ತು ಇದೆಲ್ಲರೂ ಹೆಚ್ಚು ಕಡಿಮೆ ಜಾಸ್ತಿ ಜನ ಕಲಾವಿದರೇ ಬಂದಿದ್ದಾರೆ. ತಂತ್ರಜ್ಞರು ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಚಿತ್ರದ ನಿರ್ದೇಶಕರಂತ ರಾಜೇಶ್ ರಾಮನಾಥ್ ಅವರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡಿದಂಥ ಸಂಗೀತ ನಿರ್ದೇಶಕರು. ಅವರು ಸಾಕಷ್ಟು ವರ್ಷಗಳ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಸಿನಿಮಾಗಳು ಮಾಡಲ್ಲ, ಬೇಡ, ಯಾಕೋ ಏನೋ ಅಂತ ಕಾರಣ ಗೊತ್ತಿಲ್ಲ. ನಾವು ಈ ಕಥೆಯನ್ನು ಅವ್ರ ಮುಂದೆ ಹೇಳಿ ಈ ಸಿನಿಮಾಗೆ ನೀವೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಕತೆ ಕೇಳಿ ಅವ್ರು ತುಂಬ ಇಂಪ್ರೆಸ್ ಆದರು. ಇಲ್ಲ, ನಾನು ಈ ಸಿನಿಮಾದ ಮೂಲಕ ಮತ್ತೆ ನಾನು ಚಿತ್ರರಂಗಕ್ಕೆ ಕಾಣಿಸ್ಕೊಡ್ತೀನಿ ಅಂತೇಳಿ ನಮ್ಮ ಈ ಒಂದು ಶ್ರೀಮತಿ ಸಿಂಧೂರಾಗೆ ಒಳ್ಳೆ 4 ಹಾಡುಗಳನ್ನು ಅವರು ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು 2 ಹಾಡುಗಳನ್ನು ನೋಡಿದ್ದೀರಾ. ಇನ್ನೂ 2 ಹಾಡಿದೆ, ಜೊತೆಯಲ್ಲಿ 2 ಪ್ಯಾಥೋ ಸಾಂಗ್ ಇದೆ, ಜೊತೆಲಿ ಒಂದು ಆಂಜನೇಯ ಸ್ವಾಮಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ. ಆ ಸಾಂಗ್ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಅದ್ಭುತವಾಗಿ ನಿಮ್ಮನ್ನು ಅದು ರಂಜಿಸುತ್ತೆ, ಮನಸ್ಸಿಗೆ ತಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಈ ಕವಿರಾಜ್ ಅವರು ನಮ್ಮ ಈ 2 ಹಾಡುಗಳನ್ನ ಈ ಚಿತ್ರದಲ್ಲಿ ಬರೆದಿದ್ದಾರೆ. ಮತ್ತು ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಮಂಜುನಾಥ್ ಅವರು ಒಂದು ಆಂಜನೇಯ ಸ್ವಾಮಿ ಮೇಲೆ ಹಾಡನ್ನು ಬರೆದಿದ್ದಾರೆ. ಇನ್ನೆರಡು ಹಾಡನ್ನು ನಾನು ಬರೆದಿದ್ದೇನೆ. ಮತ್ತು ದಾಸಣ್ಣನ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ನು. ಅವರು ಸಿನಿಮಾನ ಎಷ್ಟರ ಮಟ್ಟಿಗೆ ಬೀಳಿಸ್ತಾರೆ ಅಂತ ಅಂದರೆ ಅದು ತೆರೆ ಮೇಲೆ ಕಾಣ್ತಾ ಇದೆ. ನನಗೂ ಅವ್ರಿಗೂ ಮೊದಲನೇ ಕಾಂಬಿನೇಷನ್ನು. ಸೊ ಅವರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅನ್ನೋ ಭಯ ನನಗಿತ್ತು. ಅವರು ಅದನ್ನೇ ಹೇಳಿದ್ರು, ಡೈರೆಕ್ಟ್ರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅಂತ. ಮೊದಲನೇ ದಿನವೇ ನಾವೆಲ್ಲ ಒಂದಾಗ್ಬಿಟ್ವಿ. ರಾಘು ಮತ್ತು ದಾಸಣ್ಣ, ನಾವು ಮತ್ತು ಪ್ರಿಯ, ಎಲ್ಲರೂ ಕಲಾವಿದರು ನಮ್ಮ ಜೊತೆ ಎಷ್ಟು ಕೈ ಜೋಡಿಸ್ತಾರೋ, ಎಷ್ಟು ನಮಗೆ ಸಪೋರ್ಟಿವ್ ಆಗಿರ್ತಾರೋ, ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಶ್ರೀಮತಿ ಸಿಂಧೂರ ಒಳ್ಳೆ ನಿದರ್ಶನ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಪ್ರತಿಯೊಬ್ಬರು ಈ ಚಿತ್ರ ಗೆಲ್ಲಲೇಬೇಕು, ಈ ಚಿತ್ರ ಜನತೆಗೆ ತಲುಪಲೇಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಖಂಡಿತ ಈ ಸಿನಿಮಾ ನಿಮಗೆ ನಿರಾಶೆ ಮಾಡೋದಿಲ್ಲ, ನಿಮ್ಮನ್ನು ರಂಜಿಸುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.